ಅಂತರ್ಜಾತಿ ವಿವಾಹಕ್ಕೆ ಯುವತಿ ಪೋಷಕರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮದುವೆ ನೋಂದಣಿಗೋಸ್ಕರ ರಿಜಿಸ್ಟ್ರಾರ್ ಕಚೇರಿಗೆ ತೆರಳುವಂತಹ ಸಂದರ್ಭದಲ್ಲಿ ಅಡ್ಡಿ ವ್ಯಕ್ತಪಡಿಸಲಾಗಿದೆ. ಆ ಜೋಡಿಗೆ ಸಿನಿಮೀಯ ಶೈಲಿಯಲ್ಲಿ ಯುವತಿಯನ್ನ ಪೋಷಕರು ಎಳೆದೊಯ್ದಿದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನ ತಿಳವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು, ಕೆಲವರ ಕೊಪ್ಪದ ಸೃಷ್ಟಿ ಹಾಗೆ ತಿಳವಳ್ಳಿಯ ಮಣಿಕಂಠ ಸ್ವಾಮಿ ಪ್ರೇಮಿಗಳು ಇವರಿಬ್ರು ರಿಜಿಸ್ಟರ್ ಮದುವೆಯಾಗಿ ಊರಿಗೆ ಬಂದಿದ್ರು. ಯುವಕ ಯುವತಿ ಪತ್ನಿಯನ್ನ ಅಂದ್ರೆ ಆ ಹುಡುಗಿ ಸೃಷ್ಟಿಯನ್ನ ವಾಪಸ್ ಕಳಿಸ್ಕೊಡಿ ನನ್ನ ಜೊತೆಗೆ ಅಂತ ಹೇಳಿ ಇದೀಗ ಮದುವೆಯಾಗಿರುವ ಆ ಹುಡುಗ ಮಣಿಕಂಠ ಸ್ವಾಮಿ ಅಳಲು ತೋಡಿಕೊಳ್ಳುತ್ತಿದ್ದಾನೆ. ಅಂತರ್ಜಾತಿ ವಿವಾಹಕ್ಕೆ ಯುವತಿಯ ಪೋಷಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮದುವೆಯಾಗಿರುವಂತಹ ಜೋಡಿ ಹಾಗೆ ಕೈ ಮಿಲಾಯಿಸುವ ಮಟ್ಟಕ್ಕೆ ಈ ವಿವಾಹದ ವಿಚಾರ ತಲುಪಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸದ್ಯ ಸಿನಿಮೀಯ ಶೈಲಿಯಲ್ಲಿ ಯುವತಿಯನ್ನ ಆಕೆಯ ಪೋಷಕರು ಎಳ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆ ಹುಡುಗ ಮಣಿಕಂಠ ಸ್ವಾಮಿಯನ್ನ ತಡೆದು ಕರ್ಕೊಂಡು ಹೋಗ್ತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯುವತಿಯ ಪೋಷಕರು ಆ ಹುಡುಗಿಯನ್ನ ತಮ್ಮ ಬಳಿ ಕರ್ಕೊಂಡು ಹೋಗೋದಕ್ಕೆ ಮುಂದಾಗಿರುವಂತಹ ಸಂದರ್ಭದಲ್ಲಿ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆಲ್ಲ ಹೋಗಿದೆ. ಇವರಿಬ್ರು ಎಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು, ಅದನ್ನು ಮನೇಲಿ ಹೇಳಿದ್ರಾ ಇಲ್ವಾ, ಮನೇಲಿ ಯಾವ ಕಾರಣಕ್ಕೆ ಒಪ್ಕೊಂಡಿರಲಿಲ್ಲ, ಪೋಷಕರ ವಿರೋಧದ ನಡುವೆನೂ ಬಂದು ಮದುವೆ ಆಗಿದ್ದಾರೆ. ಆ್ಯಂಡ್ ಆ ಮದುವೆ ಆಗಿದ್ದ ಬಳಿಕವೂ ಕೂಡ ಯುವತಿಯ ಪೋಷಕರು ತಮ್ಮ ಮಗಳನ್ನು ತಮ್ಮ ಬಳಿ ಕರ್ಕೊಂಡು ಹೋಗಿದ್ದಾರೆ, ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಇದು ಒಂದು ರೀತಿ ಹೇಗೆ ಅಂದರೆ, ಹೆಣ್ಮಕ್ಳ ಜೀವನದ ಬಗ್ಗೆ ತಂದೆ ತಾಯಿಗಳು ಎಷ್ಟೆಲ್ಲ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಪ್ರೀತಿಸಿದ್ದೀವಿ ಮದುವೆ ಆಗಬೇಕು ಅಂತ ಹೇಳಿದಂಥ ಸಂದರ್ಭ ಕುಟುಂಬಸ್ಥರ ಒಪ್ಪಿಗೆಯನ್ನು ತೆಗೆದುಕೊಳ್ಳದೇನೆ ತಾವೇ ಮದುವೆ ಆಗೋದು. ಈಗ ಇದಕ್ಕೆಲ್ಲ ಹೊಸ ಕಾನೂನು ಬಂದಿದೆ. ಹಾಗೆಲ್ಲ ಹೋಗಿ ಪೋಷಕರ ಒಪ್ಪಿಗೆ ಇಲ್ಲದೆ ರಿಜಿಸ್ಟರ್ ಮಾಡ್ಕೊಳ್ಳೋ ಹಂಗಿಲ್ಲ. ಇಟ್ ಈಸ್ ನಾಟ್ ವ್ಯಾಲಿಡ್ ಅಂತ ಹೇಳಿ ಕಾನೂನೆಲ್ಲ ಬಂದಿದೆ. ಬಟ್ ಇದೀಗ ಆ ಹುಡುಗಿಯನ್ನ ಪೋಷಕರು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಒಂದು ಸೃಷ್ಟಿ ಅನ್ನೋ ಹುಡುಗಿನ ಇಷ್ಟಪಡ್ತಿದ್ದೆ. ನಮ್ಮೂರ ಪಕ್ಕ ಕೆಲೂರು ಕೊಪ್ಪ ಅಂತ, ಅವಳದು ಹಾನಗಲ್ ಡಿಸ್ಟಿಕ್. ನಮ್ಮೂರು ಕಾಲೇಜಿಗೆ ಬರ್ಬೇಕಾಗಿಂದನೂ 4 ವರ್ಷದಿಂದನೂ ನಾವು ಇಷ್ಟಪಡ್ತಾ ಇದ್ದೀನಿ. ಅವಳು ನಾನು ಇಷ್ಟಪಡ್ತಾ ಇದ್ದಾಳೆ. ರೀಸೆಂಟಾಗಿ ಅವ್ರ ಮನೇಲಿ ಹಿಂಗೆ ಮದುವೆ ಇನ್ನು ಮೆಸೇಜ್ ಮಾಡೋದು ಅದು ಇದು ಪ್ರಾಬ್ಲಮ್ ಗೊತ್ತಾಗಿ ಅವ್ರ ಮನೇಲಿ ಎಲ್ರಿಗೂ ಗೊತ್ತಾಗಿ ಅವ್ರ ಹತ್ರ ಫೋನ್ ಎಲ್ಲ ಕಿತ್ಕೊಂಡು ಅವಳಿಗೆ ಹೆವಿ ಟಾರ್ಚರ್ ಮಾಡಿದ್ದಾರೆ. ಇವಾಗ 4 ತಿಂಗಳಿಂದ ಅವಳು ವಿಡಿಯೋ ಎಲ್ಲ ಮಾಡ್ಕೊಟ್ಟಿದ್ದಾಳೆ, ನಂಗೆ ಹಿಂಗೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು. ಆಮೇಲೆ ಇವಾಗ ಗೊತ್ತಾಗಿ ಅವಳು 4 ಮಂತ್ಸ್ ಆದಮೇಲೆ ಯಾರ್ದೋ ಫೋನ್ ತೊಗೊಂಡು ನಂಗೆ ಫೋನ್ ಮಾಡಿದ್ಲು. ಇಲ್ಲ ಹಿಂಗೆ ಟಾರ್ಚರ್ ಮಾಡ್ತಿದ್ದಾರೆ, ನಾನು ಕರ್ಕೊಂಡೋಗು, ನಾನು ಮದುವೆ ಆಗ್ಬೇಕಂತ ಹೇಳಿದ್ಲು. ಇಬ್ಬರು ಮೇಜರ್ ಇರೋ ಕಾರಣದಿಂದ ನಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ಇವಾಗ ಸ್ಟೇಷನ್ಗೆ ಇದಕ್ಕೆ ಹೋದ್ವಿ. ಅವಳನ್ನ ಕರ್ಕೊಂಡು ಅವಳ ಒಪಿನಿಯನ್ ತೊಗೊಂಡು ಮದುವೆ ಆಗಕ್ಕಂತ ಹೋದ್ವಿ. ಹೊರನಾಡು ಹತ್ರ ಒಂದು ಗಣಪತಿ ದೇವಸ್ಥಾನದಲ್ಲಿ ನಾವಿಬ್ಬರು ಮದುವೆ ಆಗಿ ನಾವು ಅಲ್ಲಿಂದ ಒಂದು ದಿನ ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲೇ ಒಂದು ರೂಮಲ್ಲಿ ಸ್ಟೇ ಮಾಡಿ ಸರ್ ನನ್ನ ತಮ್ಮಂಗೆ ಸ್ಟೇಷನ್ಗೆ ಕರೆಸಿದ್ರಂತೆ. ನನ್ನ ತಮ್ಮ ಬಂದು ಸ್ಟೇಷನಲ್ಲಿ ಏನಾಯಿತು ಏನಂತೆಲ್ಲ ಕೇಳಿದಾಗ ನನ್ನ ತಮ್ಮಂಗೆ ಹಿಂಗೆ ನಿಮ್ಮ ಅಣ್ಣ ಹಿಂಗೆ ಮಾಡಿದಾನಂತೆಲ್ಲ ಹೇಳಿದ್ಮೇಲೆ ನನ್ನ ತಮ್ಮಂಗೆ ನಾನು ರಾತ್ರಿ ಫೋನ್ ಮಾಡಿದೆ. ನನ್ನ ತಮ್ಮ ಹೇಳ್ದ ನಂಗೆ ಹಿಂಗೆ ಆಗಿದೆ ಅಣ್ಣ, ಹಿಂಗೆ ಸರ್ ಫೋನ್ ಮಾಡಿದ್ರು, ಅವರೆಲ್ಲ ಕ್ಲಿಯರ್ ಮಾಡ್ಕೊಡ್ತಾರಂತೆ, ಸ್ಟೇಷನಿಂದ ಫೋನ್ ಮಾಡಿದ್ರು, ನೀನು ಅಲ್ಲಿಂದ ಬಾ, ಇಬ್ಬರು ಮೇಜರ್ ಇದ್ದೀರಾ ಅಂತ ಅನ್ನೋ ಕಾರಣಕ್ಕೆ ನಾವು ಅಲ್ಲಿಂದ ಸರ್ ಫೋನ್ ಮಾಡಿದಾರ ಅನ್ನೋ ಕಾರಣಕ್ಕೆ ಮನೆ ಹತ್ರ ಬಂದು ಯಾರನ್ನಾರು ದೊಡ್ಡವ್ರು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಗಾಡಿ ನಿಲ್ಸಿದ್ವಿ. ಒಳಗಡೆ ಹುಡುಗಿ ಹೋಗಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಗಾಡಿನ ಹಿಂದೆಯಿಂದಾನೇ ಫಾಲೋ ಮಾಡ್ಕೊಂಬಂದಿದ್ದಾರೆ ಇವರು. ಫಾಲೋ ಮಾಡ್ಕೊಂಬಂದು ಅವಳಿಗೆ ಹೊಡೆದು ಬಡ್ದು ಅವಳು ಬರಲ್ಲ ಅಂದ್ರು ಚಿತ್ರಹಿಂಸೆ ಕೊಟ್ಟು ಎಲ್ಲ ಕೊಟ್ಟು ನಮಗೂ ಹೊಡೆದು ಎದೆಗೆಲ್ಲ ಹೊಡೆದು ಅವಳನ್ನ ಎಳ್ಕೊಂಡು ಹೋಗಿದ್ದಾರೆ. ವಿಡಿಯೋಲಿದೆ. ನಾನೊಂದು ಸೃಷ್ಟಿ ಅನ್ನೋ ಹುಡುಗಿನ ಇಷ್ಟಪಡ್ತಿದ್ದೆ. ನಮ್ಮೂರ ಪಕ್ಕ ಕೆಲೂರು ಕೊಪ್ಪ ಅಂತ, ಅವಳದು ಹಾನಗಲ್ ಡಿಸ್ಟಿಕ್. ನಮ್ಮೂರು ಕಾಲೇಜಿಗೆ ಬರ್ಬೇಕಾಗಿಂದನೂ 4 ವರ್ಷದಿಂದನೂ ನಾವು ಇಷ್ಟಪಡ್ತಾ ಇದ್ದೀನಿ. ಅವಳು ನಾನು ಇಷ್ಟಪಡ್ತಾ ಇದ್ದಾಳೆ.